ಬುಲ್ಬುಲ್ ನಮ್ಕನ ಹಾಗೆ ಸಿಂಡಿಸ್ಕೊಂತಿದ್ಯಾ? ಏನ್ ಬುಲ್ಬುಲ್, ನಾ ಇಷ್ಟು ಮಾತಾಡಿದ್ರು ಹಾಗೆ ಸುಮ್ಮನೆ ಹೋಗ್ತಿದ್ಯಾ? ಹೇ ಬುಲ್ಬುಲ್, ಮಾತಾಡಕ್ಕಿಲ್ವಾ? ಮಾತಾಡು ಬುಲ್ಬುಲ್. ನಾನು ನಾನು ಏನು? हे बुलबुल, मेरे सपनों की रानी कब आएगी तू? हे बुलबुल, ಏನು ಮಲ್ಲಿಗೆ ಹೂವು ಹಾಕೊಂಡು ಏನು ಪರಿಮಳ ಬೀಳಿಸ್ತಾ ಇದೆಯಾ ಕಣೆ. ಹೇ ಬುಲ್ಬುಲ್, ಮಲ್ಲಿಗೆ ಎಂತ ಮುಖದವಳೆ. ಬಾರೆ ಹೋಗೋಣ, ಈ ಸಿಕ್ಕ ಮೇಲೆ ಒಂದೇ ಒಂದು ಜಾಲಿ ರೈಡ್ ಹೋಗೋಣ. ಏನಂತೀಯಾ? ಬರ್ತೀಯಲ್ಲ? ಹೋಗು ಹೋಗು, ಎಷ್ಟು ದಿನ ಅಂತ ತಪ್ಪಿಸ್ಕೊಂಡು ಹೋಗ್ತಿ? ಮತ್ತೆ ನಾಳೆ ಇಲ್ಲೇ ಬರ್ತೀಯ ಇದೇ ದಾರಿಗೆ. ಕಾಯ್ತಾ ಇರ್ತೀನಿ. ಬಾಯ್ ಬಬು. ಮತ್ತೆ ಏನು ಕೃಷ್ಣ, ಅವ್ನು ನೋಟ್ಸ್ ಕೊಡು ಮರೆಯ. ನನಗೆ ತೆಲಿಗೆ ಹೋಗ್ತಾ ಇಲ್ಲ ನೋಡು. ತೆಲಿ ಇಲ್ಲಿದ್ರೆ ತಾನೆ ಮನಸ್ಸೆಲ್ಲೇ ಇರುತ್ತೆ, ತೆಲಿ ಇಲ್ಲಿರುತ್ತೆ ನಿಂದು ಅದಲ್ಲ. ಅಯ್ಯೋ ಸುಮ್ಮನಿರಪ್ಪ, ಇದು ಒಂದು ಗೋಳು ಆದ್ರೆ ಮನ್ಯಾಗ ಒಂದು ಗೋಳು. ನಮ್ಮ ಅಜ್ಜಿ ಅದಲ್ಲ, ನಮ್ಮ ತಂಗಿನ ಕಲಿಯಾಕ ಕೊಡ್ತಾ ಇಲ್ಲ. ಬಾ ಕಾಲೇಜ್ ಹಚ್ತೀನಂತ ನಮ್ಮವ್ವ ನಮ್ಮಪ್ಪ ಹೇಳಿದ್ರೆ ನಮ್ಮ ಅಜ್ಜಿ ನಾ ಸತ್ತ ಮೇಲೆ ನಮ್ಮ ತಂಗಿಗೆ ಕಾಲೇಜ್ ಹಚ್ಬೇಕು ಅಂತ ಇದ್ದಾಳೆ ನಮ್ಮ ಅಜ್ಜಿ. ಹಂಗನಕತ್ತ ನಿಮ್ಮ ಅಜ್ಜಿ. ಹಂಗಂದ್ರೆ ನಿಮ್ಮ ಅಜ್ಜಿನ ಅಂತ ಮಾಡ್ಬಿಡು. ಏನು ಅಶುಭ ಅಂತ? ಸುಮ್ಮನೆ ಸುಮ್ಮನೆ ಹಂಗೆ ತಮಾಷೆ ಮಾಡಿದ್ ನಾನು. ನನ್ನ ತಂಗಿ ಕರೆದಂಗಾಗಲ್ಲ, ನನಗೇನು ಕೇಳಿಸ್ತಾ ಇಲ್ಲಲ್ಲ. ಅಣ್ಣ ಕೃಷ್ಣಣ್ಣ. ಹೌದು ಕಣ, ಹೌದು ನಿಮ್ಮ ತಂಗಿ ಬಂದಿಂತ ನೋಡಲಿ. ಹೌದಾ? ಏನೇ ಅದು? ಅಣ್ಣ ಕೃಷ್ಣಣ್ಣ ಬಾ ಇಲ್ಲಿ. ಇರೋಗ್ಲೆ ನಮ್ಮ ತಂಗಿ ಕರೆಯಾಕತ್ತವ. ಸರಿ ಹೋಗು. ಅಣ್ಣ ಅದು ಬೇರೆ ಸಪ್ಪನ್ ಹುಕ್ಕಿ ರಾಣಿ ಕಬ್ಬ ಆಯಾಗಿತ್ತು. ಏನೇ ಅದು? ಮೇರಿ ಬುಲ್ಬುಲ್. ಯಾರೇ ಅದು? ಹಾಗಂತ ಆ ಹುಡುಗ ನನಗೆ ದಿನ ಚುಡಾಯಿಸ್ತಾನಲ್ಲಣ್ಣ. ಇವತ್ತು ಹಂಗ ಚುಡಾಯಿಸಕತ್ತಿದ್ನಣ್ಣ. ಎಷ್ಟು ಸತಿ ಹೇಳಿ ಅಣ್ಣ ಕೃಷ್ಣಣ್ಣ, ನೀನು ಅವ್ನಿಗೆ ಏನಾದರೂ ಪಾಠ ಕಲಿಸು ಅಂತಂದು. ಅಲ್ಲ ಕಣಿ, ನೀನು ಆಗತ್ತೀಯ ನನಗೇನ್ರ ಹೇಳಕತ್ತೀಯ? ಮತ್ತೇನು ಕಣ್ಣಾಗ ನೀರ ಬರುತ್ತಲ್ಲ. ಅಣ್ಣ ನಿನ್ನ ಕಾಮಿಡಿ ಮಾಡಕತ್ತಿಲ್ಲಣ್ಣ. ಕೃಷ್ಣಣ್ಣ ಡೇಲಿ ಚುಡಾಯಿಸಕತ್ತಾನಣ್ಣ. ಏನ್ ಮಾಡಲಿ ನಾನು? ಲೇ ಲೇ ಲಕ್ಷ್ಮಿ, ಅವ್ನು ಚುಡಾಯಿಸ ಮುಂದೆ ನಿನ್ನ ಕೈಯನ್ನು ಸುಮ್ಮನೆ ಇತ್ತಾನ? ಕಾಲನ್ ತಗೊಳಕ್ ಬರ್ತಿಲ್ಲ? ಕಾಲಂದ? ಇಲ್ಲಪ್ಪ, ನಂಗೆ ತುಂಬಾ ಹೆದರಿಕೆ ಆಗುತ್ತೆ. ಲಕ್ಷ್ಮಿ, ಈಗಿನ ಕಾಲದ ಹುಡುಗರು ಹಂಗ ಕಣೆ. ಹಿಂದಿ ಹಾಡು ಕಲಿಯೋದು, ಹುಡುಗಿರು ಹಿಂದೆ ಬಿದ್ದು ಅವ್ರನ್ನ ಪಟಾಯಿಸೋದು, ಇದೇ ಆಯ್ತು ಈ ಹುಡುಗರ ಸ್ಪೆಷಾಲಿಟಿ. ಮುಂದೆ ಮುಂದೆ ಏನನ್ನಾಗತ್ತಿ? ನನಗೆ ಆ ರೋಡಲ್ಲಿ ಬರೋಕ್ಕಾಗಲ್ಲ ಅಣ್ಣ. ದಿನ ಚುಡಾಯಿಸ್ತಾನೆ ಅಣ್ಣ ಅವನು. ಅಯ್ಯೋ ನನ್ನ ಮುದ್ದು ಬಂಗಾರಗಿಂಡಿ ಬೆಳ್ಳಿ. ಇವತ್ತು ಅವಂಗ ಮಾರಿ ಹಬ್ಬ ಐತಿ. ಈ ಕಾಲೇಜ್ ಒಳಗೆ ಹೋಗು, ಕಾಲೇಜಿಂದ ಸಾಯಂಕಾಲ ಬರ್ತಿಲ್ಲ, ಅವಾಗ ನಾನು ನಿನ್ನ ಜೊತೆಗೆ ಬರ್ತೀನಿ. ಆಯ್ತು. ಅವನು ಇವತ್ತ ಎಡಗಡೆ ಇದ್ದಾನ, ಅವನು ಇವತ್ತು ಮಾರಿ ಹಬ್ಬ ಮಾಡೇ ತೀರಿಸ್ತೀನಿ. ಸಾಯಂಕಾಲ ಬಾರ ಅಣ್ಣ. ಹ್ಞೂ ಪ್ರೀತಿಯ ತಂಗಿ. ಹೋಗಲೇ ಅಣ್ಣ. ಅಣ್ಣ ನೋಡೋಣ, ಅವನ ನೋಡು ಅಲ್ಲಿ ನಿಂತಾನಲ್ಲ ಅವನ. ಹೌದಾ? ಸುಮ್ಮನಿರು ಸುಮ್ಮನಿರು. ಎಷ್ಟು ಕೊಬ್ಬೇಕು ನೋಡವಂಗ ಮಾಡ್ತೀನಿ. ಏನು ಬದ್ಮಾಸ್, ಮೇರಿ ಸಪ್ಪನ್ನೋಕಿ ರಾಣಿ ಕಬ್ಬು ಹಾಯಾಗಿತ್ತು. ಥೂ ನಿನ್ನ. ಎಷ್ಟು ಕೊಬ್ಬು ದುರಹಂಕಾರ ಅಂತೀನಿ. ನಿನ್ನ ಸಪ್ಪನ್ನೋಕಿ ರಾಣಿ ಬಂದಿದ್ದೀನಿ ಕಣೋ, ಬರೋ. ಓಹೋ, ನೀನಾ ಸಪ್ಪನ್ನೋಕಿ ರಾಣಿ? ಇವ ಏನಪ್ಪ ಹತ್ರಕ್ಕೆ ಬರಾಕ್ತಾನಲ್ಲ? ಇನ್ನು ಸ್ವಲ್ಪ ಹತ್ರಕ್ಕೆ ಬಂದ್ಬಿಟ್ನಲ್ಲಪ್ಪ. ಲಕ್ಷ್ಮಿ, ಅಯ್ಯೋ ಅಣ್ಣ, ಅಯ್ಯೋ ಅಣ್ಣ, ಎದ್ದೇಳ ಅಣ್ಣ,
ನಿನ್ನ ಬಿಡಂಗಿಲ್ಲ ಕಣೋ. ನೋಡಿ ನೀನು ಏನು ಮಾಡ್ತೀನಿ. ಏ ಅಣ್ಣ ಅಣ್ಣ, ಇಂಥ ಹಲ್ಕಟ್ಟ ಸವಸ ನಮ್ಗೆ ಬೇಡ. ಬಾ ಕೃಷ್ಣಣ್ಣ, ಬಾ ಮನೆಗೆ ಹೋಗೋಣ. ಏನು ಏನಂದೆ? ನಡಿ ಹೋಗೋಣ ಅಂದ್ಯಾ? ಹಾ ಹಾ, ನಡಿ ನಡಿ ಮನೆಗೆ ಹೋಗೋಣ. ಏ ಹುಚ್ಚು ನನ್ನ ಮಗನ, ಇವತ್ತ ನನ್ನ ತಂಗಿ ಬಂದು ತಡದ್ಲಂತ ನೀ ಉಳ್ಕೊಂಡಿಯಾ? ಇಲ್ಲ ಅಂದ್ರೆ ಇಲ್ಲೇ ಮನ ತೆಗೆದು ತೆಗ್ದು ತೂಡಿ ನಿನ್ನ ಹೂತ್ ಬಿಡ್ತಿದ್ದೆ. ನೋಡು, ನನ್ನ ತಂಗಿ ಹೇಳಂತಂದು ನನ್ನ ತಂಗಿಗೆ ಮರ್ಯಾದೆ ಕೊಟ್ಟು ನೀನು ಬಿಟ್ಟು ಹೋಗ್ತಾ ಇದೀನಿ, ಗೊತ್ತನ? ಯಾವತ್ತು ನನ್ನ ತಂಗಿ ಮಾತನ್ನ ನಾವು ಮೀರೇ ಇಲ್ಲ. ಏ ಹೋಗಲೇ, ಬಾರೋ ಕೃಷ್ಣನ. ಏಯ್ ಕರ್ಮವೇ, ಈ ಬಾರೋಣ. ಒಬ್ಬನೇ ಸಿಗ್ಲಿ ಮಗನ, ನೋಡ್ಕೊಂತೀನಿ ಒಂದು ಕೈನ. ನೀನು ಒಂದು ನನ್ನ ಕೈ ಬಿಡ್ಬೇಕಾಗಿತ್ತು. ನಾ ಎಲ್ಲೋ ತಡದೆ? ಮತ್ತೆ ಕೈ ಹಿಡಿದು ನೀನೆ ತಾನೇ ನನ್ನ ಕರೆದಿದ್ದು. ಒಂದೇಟ್ ಕೊಟ್ರೆ ಅಲ್ಲಿ ತಿರುಗಿ ಬಿದ್ದಿ, ಮತ್ತೆ ದೊಡ್ಡ ಗಂಡಸ್ತರ ಮಾತಾಡ್ತೀಯಾ? ನಿನ್ನ